ಈಗ ಮನೆಗೆ ಹೊಸಬ್ರು ಬಂದಿರುವಾಗ ಅವರಿಂದನೇ ಹೋಗಿ ಪೂಜೆ ಮಾಡಿಸಿ. ನಾನು ಯಾಕೆ ಬೇಕು? ನೋಡು, ಅವರೆಲ್ಲರೂ ಅವ್ರ ಪಾಡ್ಗೆ ಒಂದ್ ಕಡೆ ನಿಂತಿದ್ದಾರೆ. ನಿನಗೆ ಅವರಿಂದ ಏನೂ ತೊಂದರೆ ಆಗಲ್ಲ. ಪೂಜೆ ಮಾಡ್ಬಾ ಅಮ್ಮ. ನಾನು ಬರಲ್ಲ ಅಂದ್ರೆ ಬರೋದಿಲ್ಲ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ. ಡ್ಯಾಡಿ, ಸ್ಕಾರ್ಪಿಯನ್ ಕ್ವೀನ್ ಹೇಳ್ತಿರೋದು ಕರೆಕ್ಟು ಡ್ಯಾಡ್. ನಾನು ಏನ್ ಹೇಳ್ದೆ ನಿನಗೆ? ಅವ್ರು ಬರಲ್ಲ. ನನ್ ಲವ್ಲಿ ವೈಫ್ ಕಾಯ್ತಿದ್ದಾಳೆ. ಅವಳು ದೀಪ ಹಚ್ತಾಳೆ. ಏನು, ನಿಮ್ ಮಿಸ್ಸೆಸ್ ದೀಪ ಹಚ್ಚಿದ್ರೇನೆ ಗಾಡ್ ಸ್ಮೈಲ್ ಮಾಡದ? ನಮ್ ಮಿಸ್ಸೆಸ್ ದೀಪ ಹಚ್ಚಿದ್ರೆ ಗಾಡ್ ಕ್ರೈ ಮಾಡುತ್ತಾ? ಬಾ ಡ್ಯಾಡ್, ನನ್ನ ಹೆಂಡತಿಗೆ ಒಳ್ಳೆ ಮನ್ಸಿದೆ. ಅವಳೇ ದೀಪ ಹಚ್ಲಿ. ಇಂಥ ಕೆಟ್ಟ ಮನ್ಸಿರೋ ಬೇಡ ಬೇಡ. ತಾಕ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಇವಳು ಕನ್ವಿನ್ಸ್ ಮಾಡ್ತಾ ಇದ್ದೀನಿ ತಾನೆ. ಡ್ಯಾಡ್, ಮೊಸರಲ್ಲಿ ಕಲ್ಲು ಹುಡ್ಕೋರ್ನ ಬೇಕಾದ್ರೂ ನಂಬಿಡ್ಬೋದು. ಇವರು ಬೆಟ್ಟ ಗುಡ್ಡನೇ ಹುಡುಕ್ತಿದ್ದಾರೆ, ಎಲ್ ಸಿಗತ್ತೆ? ಇಷ್ಟ ಇದ್ರೆ ಬರ್ತಾರೆ, ಕಷ್ಟ ಆದ್ರೆ ಹಾರ್ಸ್ ಜುಟ್ಟು ಡಾಂಕಿ ಬಾಲ. ಯು ಕಮ್ ಯಾ, ನಾನು ಹೆಂಡತಿ ಕೈಲಿ ದೀಪ ಹಚ್ಚಿಸ್ತೀನಿ. ಯು ಕಮ್ ಕಮ್ ಡ್ಯಾಡ್. ತಾರಕ್ ಒಂದ್ ನಿಮಿಷ ನಿಂತ್ಕೊಳ್ಳೋ. ಮಾಮ್, ನೀನ್ ಹೀಗೆ ಸುಮ್ಮನಿದ್ರೆ ಆಗಲ್ಲ. ನಿನ್ ಮೇಲಿರೋ ಕೋಪಕ್ಕೆ ತಾರಕ್ ಏನ್ ಬೇಕಾದ್ರೂ ಮಾಡ್ತಾನೆ. ಇದು ನಿನ್ನ ಅರಮನೆ. ಇಲ್ಲಿ ನೀನ್ ಹೇಳಿದ್ದೆ ನಡಿಬೇಕು. ಇಲ್ಲ ಅಂದ್ರೆ ನಿನಗಿರೋ ಒಂದೊಂದು ಅಧಿಕಾರನೂ ಕಳ್ಕೋತೀಯ. ಅದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಈ ರಾಜೇಶ್ವರಿನ ದಾಟಿ ಏನು ಮಾಡೋದಕ್ಕಾಗಲ್ಲ. ಅವಳು ಮಾಡಲ್ಲ ಅಂತ ಗೊತ್ತು, ಆದ್ರೆ ತಾರಕ್ ಅವಳ ಕೈಯಲ್ಲಿ ಮಾಡಿಸ್ತಾನೆ. ಈಗೇನಾದ್ರೂ ನೀನ್ ಬರ್ಲಿಲ್ಲ ಅಂದ್ರೆ ಖಂಡಿತ ಅವಳ ಕೈಲಿ ದೀಪ ಹಚ್ಚಿಸ್ತಾನೆ. ಮಾಮ್, ದಯವಿಟ್ಟು ನಾನು ಹೇಳೋದನ್ನ ಕೇಳು ಮಾಮ್. ಪ್ಲೀಸ್ ಬಾ ಮಾಮ್. ಇಲ್ಲ ಸಮಂತ, ನನಗಲ್ಲಿ ಬಂದ ಕೆಟ್ಟ ಮುಖಗಳನ್ನ ನೋಡೋದಕ್ಕೆ ಇಷ್ಟ ಇಲ್ಲ. ಒಂದು, ಅವ್ರನ್ನೆಲ್ಲ ಕಳಿಸು ಅಂತ ಹೇಳು, ಆಗ ನಾನು ಅಲ್ಲಿಗೆ ಬರ್ತೀನಿ. ಇಲ್ಲಾಂದ್ರೆ ನಾನು ಬರೋದಿಲ್ಲ. ಮಾಮ್, ಚಿಕ್ಕ ಮಕ್ಕಳ ತರ ಹಠ ಮಾಡ್ಬೇಡ ಮಾಮ್. ಯೋಚನೆ ಮಾಡು, ಎಲ್ಲೋ ಇರ್ಬೇಕಾದವಳು ದೇವ್ರ ಮನೆವರೆಗೂ ಬಂದಿದ್ದಾಳೆ ಅಂದ್ಮೇಲೆ ನಿನ್ನ ಅಧಿಕಾರನ ಕಿತ್ಕೊಳ್ಳೋಕೆ ಜಾಸ್ತಿ ಸಮಯ ಬೇಕಾಗಿಲ್ಲ.